ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ತಂದಿದ್ದೀನಿ ಸ್ಪೆಷಲ್ಲಾಗಿ ಇಡ್ಲಿ ಮತ್ತು ಸಾಂಬಾರು. ತುಂಬ ಟೇಸ್ಟಾಗಿರುತ್ತೆ. ಹೇಗೆ ಮಾಡೋದನ್ನು ಒಂದ್ಸಲ ನೋಡಿ ಬನ್ನಿ. ಇದು ರೆಸಿಪಿ ನೋಡೋ ಮೊದಲು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೋಡಿ, ನನಗೆ ಸಪೋರ್ಟ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಇಡ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ನೋಡಿ. ಇದು ಇಡ್ಲಿ ಅಕ್ಕಿ, ದಪ್ಪ ಅಕ್ಕಿ ಬರುತ್ತೆ ಇಡ್ಲಿ ಅಕ್ಕಿ. ಇದನ್ನ ನಾನು ತೊಗೊಂಡಿದ್ದೀನಿ. ಇದರಲ್ಲಿ 4 ಲೋಟ ತೊಗೊಂಡಿದ್ದೀನಿ. ಈ ಲೋಟದಲ್ಲಿ 4 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇದರೊಂದಿಗೆ ನಾನು ಉದ್ದಿನ ಬೇಳೆ 1 ಲೋಟನ ತೊಗೊಳ್ತಿದ್ದೀನಿ. ಉದ್ದಿನ ಬೇಳೆ ಅಂದರೆ ಇದು ಇಡೀ ಉದ್ದು ಸಿಗುತ್ತಲ್ಲ, ಅದನ್ನ ನಾನು ತೊಗೊಂಡಿದ್ದೀನಿ 1 ಲೋಟ. ಇದನ್ನ ನಾನು ಬೇರೆ ಪಾತ್ರೆಯಲ್ಲಿ ಹಾಕ್ತೀನಿ. 4 ಲೋಟ ಅಕ್ಕಿ, 1 ಲೋಟ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಮತ್ತು ನಾನು ನೋಡಿ 3/4 ಲೋಟ ಇದು ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. 4 ಲೋಟ ಅಕ್ಕಿ, 1 ಲೋಟ ಉದ್ದಿನ ಬೇಳೆ ಮತ್ತು 3/4 ಲೋಟ ಗಟ್ಟಿ ಅವಲಕ್ಕಿ. ನೀವು ಗಟ್ಟಿ ಅವಲಕ್ಕಿ ಬದಲಿಗೆ ವೈಟ್ ರೈಸ್ ಬರುತ್ತಲ್ಲ, ಬಿಳಿ ಅನ್ನ ಬರುತ್ತಲ್ಲ ವೈಟ್ ರೈಸ್, ಅದನ್ನ ನೀವು ತೊಗೊಳ್ಬೋದು ಅವಲಕ್ಕಿ ಬದಲಿ. ನನ್ನ ಹತ್ರ ವೈಟ್ ರೈಸ್ ಇಲ್ಲ, ಹಾಗಾಗಿ ನಾನು ಅವಲಕ್ಕಿ ತೊಗೊಳ್ತಿದ್ದೀನಿ. ಈಗ ಇದನ್ನ ನಾನು ಚೆನ್ನಾಗಿ ಅಕ್ಕಿಯನ್ನು ಒಂದು 4 ಸಲ ತೊಳಿತೀನಿ. ತೊಳೆದು ಒಂದು 4 ಗಂಟೆ ಟೈಮು ನಾನು ನೆನೆಲಿಕ್ಕೆ ಬಿಡ್ತೀನಿ. ಮತ್ತೆ ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ನೋಡಿ ಇದು 4 ಗಂಟೆ ಟೈಮ್ ನೆನೆದಿದೆ, ಚೆನ್ನಾಗಿ ನೆನೆದಿದೆ. ಇವಾಗ ನಾನು ಗ್ರೈಂಡರಲ್ಲಿ ಹಾಕಿ ಗ್ರೈಂಡ್ ಮಾಡ್ತೀನಿ. ಯಾಕೆಂದರೆ ಮಿಕ್ಸಿಲಿ ಇದು 4 ಲೋಟ ಹಾಕಿದೆ. ಮಿಕ್ಸಿಯಲ್ಲಿ ಒಂದು ಸಲ ಆಗಲ್ಲ, 2 ಸಲ ಆಗಲ್ಲ, 3 ಸಲ ಗ್ರೈಂಡ್ ಮಾಡಬೇಕು. ಅಷ್ಟು ಟೈಮ್ ಕೂಡ ನನಗಿಲ್ಲ. ಹೀಗೆ ಗ್ರೈಂಡರಿಗೆ ಸಾಕು. ಈಗ ಅಕ್ಕಿ, ಉದ್ದಿನ ಬೇಳೆ, ಅವಲಕ್ಕಿ ಎಲ್ಲ ಒಟ್ಟಿಗೆ ಒಂದೇ ಸಲ ನಾನು ಗ್ರೈಂಡರ್ಗೆ ಹಾಕಿದ್ದೇನೆ. ಈಗ ಒಂದು 5 ನಿಮಿಷದಲ್ಲಿ ಇದು ಗ್ರೈಂಡ್ ಆಗುತ್ತೆ ನೋಡಿ. ಈಗ ಹಿಟ್ಟು ನಾನು ಗ್ರೈಂಡ್ ಮಾಡಿ ತೆಗೆದಿದ್ದೀನಿ. ಈಗ ನಾನು ಇದಕ್ಕೆ ಉಪ್ಪನ್ನು ಇವಾಗಲೇ ಹಾಕಿಡ್ತೇನೆ. ಕೆಲವರು ಬೆಳಗ್ಗೆ ಹಾಕ್ತಾರೆ, ಆದರೆ ನಾನು ಇವಾಗಲೇ ಹಾಕಿ ಮಿಕ್ಸ್ ಮಾಡಿ ಇಡ್ತೇನೆ ನೋಡಿ. ಈಗ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹಿಟ್ಟು ಹಗೂರ ಆಗುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಬೇಕು. ಈಗ ನೋಡಿ ಚೆನ್ನಾಗಿ ಒಂದು 5 ನಿಮಿಷ ಈ ರೀತಿ ಮಿಕ್ಸ್ ಮಾಡಬೇಕು ಹಿಟ್ಟನ್ನು. ಈ ರೀತಿ ಮಿಕ್ಸ್ ಮಾಡ್ತಾನೆ ಇದ್ದರೆ ಹಿಟ್ಟು ಒಳ್ಳೆ ಹಗೂರಾಗಿ ಬರುತ್ತೆ, ಮತ್ತು ಹುಬ್ಳಿ ಕೂಡ ಒಳ್ಳೆ ಉಬ್ಬುತ್ತೆ. ಈಗ ನೋಡಿ ಚೆನ್ನಾಗಿ ರೀತಿ ಬಿಡದ ಹಾಗೆ ಮಿಕ್ಸ್ ಮಾಡಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ಈ ಹದದಲ್ಲಿರಬೇಕು ನೋಡಿ. ಹಿಟ್ಟು ಸ್ವಲ್ಪ ಇಡ್ಲಿಗೆ ಅಲ್ವಾ, ಸ್ವಲ್ಪ ದಪ್ಪನೇ ಇರಬೇಕು. ತುಂಬ ತೆಳು ಆದರೆ ಇಡ್ಲಿ ಅಷ್ಟು ಚೆನ್ನಾಗಾಗಲ್ಲ, ಮತ್ತು ಹಿಟ್ಟು ಕೂಡ ಅಷ್ಟು ಉಬ್ಬು ಬರಲ್ಲ. ಸ್ವಲ್ಪ ನೋಡಿ ಈ ದಪ್ಪದಲ್ಲಿ ಇರಬೇಕು. ಈ ಹದ ಇದ್ದರೆ ಸಾಕು ನೋಡಿ. ಒಳ್ಳೆ ರೀತಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ಹೀಗಿದ್ದರೆ ಸಾಕು. ನಾನಿವಾಗ ಇದನ್ನ ಮುಚ್ಚಿಡ್ತೀನಿ. ಮೊದಲಿಗೆ ಸಾಂಬಾರಿಗೆ ಮಸಾಲೆ ತೊಗೊಂಡಿದ್ದೀನಿ ನೋಡಿ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 1/4 ಟೀ ಸ್ಪೂನ್ ಕಾಳುಮೆಣಸು, 1/4 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಂತ್ಯ, ಮತ್ತು ಇದು ಒಂದು 5-6 ಮೆಣಸು ತೊಗೊಂಡಿದ್ದೀನಿ. ಒಂದು 7-8 ಇದೆ. ಇದು ಸ್ವಲ್ಪ ಖಾರ ಇಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೀವು ಖಾರ ಇದ್ದರೆ ಕಡಿಮೆ ತೊಗೊಳ್ಳಿ. ಮತ್ತು ಬೆಳ್ಳುಳ್ಳಿ ಒಂದು 5-6 ಬೆಳ್ಳುಳ್ಳಿ, ಶುಂಠಿ 1 ತುಂಡು, ಮತ್ತು ಫ್ರೆಶ್ ತೆಂಗಿನಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ, ತೆಂಗಿನಕಾಯಿ. ಓಕೆ, ಇದು ನೋಡಿ ನಾನು ಒಂದು 3 ಒಗ್ಗರಣೆಗೆ 3 ಟೊಮೆಟೊ ತೊಗೊಂಡಿದ್ದೀನಿ, 1 ದೊಡ್ಡ ನೀರುಳ್ಳಿ, 3 ಇದು ಒಣಮೆಣಸು, ಒಂದು 5-6 ಬೆಳ್ಳುಳ್ಳಿ, ಮತ್ತು ಕರಿಬೇವು, ಮತ್ತು ಒಂದು ಸ್ವಲ್ಪ ಹೆಸರು ಬೇಳೆನ ನಾನು ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ. ಇಡ್ಲಿ ಹಿಟ್ಟು ಹೇಗೆ ಉಬ್ಬಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನಾನು ರಾತ್ರಿ ಇದು ಉಬ್ಲಿಗೆ ಇಡುವಾಗ 11 ಗಂಟೆ ಆಗಿತ್ತು. ನನಗೆ ಬೆಳಗ್ಗೆ 6 ಗಂಟೆಗೆ ನೋಡಿದೆ ನೋಡಿ. ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದಕ್ಕೆ ನಾನು ಈಸ್ಟ್ ಮತ್ತು ಸೋಡಾ ಏನು ಹಾಕಿಲ್ಲ ನೋಡಿ. ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಈಗ ನಾನು ಇದು ಇಡ್ಲಿ ಮಾಡ್ತೀನಿ ನೋಡಿ. ತೋರಿಸ್ತಿದ್ದೆ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ನಾನು ಇಡ್ಲಿ ಕಪ್ಪು ತೊಳೆದು ಚೆನ್ನಾಗಿ ಇದಕ್ಕೆ ಎಣ್ಣೆಲ್ಲ ಹಾಕಿ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ನಾನು ಇಡ್ಲಿ ಕಪ್ಪಿಗೆ ಹಾಕಿ ಬೇಯಲಿಕ್ಕೆ ಇಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇಡ್ಲಿ ಹಿಟ್ಟು. ಒಳ್ಳೆ ಆಗುತ್ತೆ, ಸಾಫ್ಟಾಗಿ ಬರುತ್ತೆ ಇಡ್ಲಿದು. ನಾನು ನೋಡಿ ಮೊದಲು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಬಿಸಿಗೆ ಇಟ್ಟಿದ್ದೆ. ಈಗ ಒಳ್ಳೆ ಬಿಸಿಯಾಗಿದೆ. ಈಗ ಇಡ್ಲಿನ ಇದಕ್ಕೆ ನಾನು ಇಡ್ತಿದ್ದೀನಿ.
ಹಾಕಿ ಆಯಿತು. ಈಗ ಬೇಯಲಿಕ್ಕೆ ಇಡ್ತಿದ್ದೀನಿ. ಒಂದು 20 ನಿಮಿಷ ಬೇಯಲಿಕ್ಕೆ ಬಿಡುವಾಗೆ. ನೋಡಿ ಇಲ್ಲಿ ಒಂದು ಕಾವಲಿಯನ್ನು ಬಿಸಿಗಿಟ್ಟಿದ್ದೀನಿ. ಈಗ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಿದ್ದೀನಿ. ಇಲ್ಲಿ ಎಣ್ಣೆ ಬಿಸಿ ಆಯಿತು. ಈಗ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಪಟಪಟ ಅಂತ ಉಂಟು. ನಾನು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಫ್ರೈ ಆಗ್ತಾ ಉಂಟು. ನಾನು ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ. ಮತ್ತೆ ಒಣಮೆಣಸು. ಈರುಳ್ಳಿ ಎಲ್ಲ ಫ್ರೈ ಆಯಿತು. ನಾನು ಸ್ವಲ್ಪ ನೀರುಳ್ಳಿ ಹಾಕ್ತಿದ್ದೀನಿ. ಒಂದು ನೀರುಳ್ಳಿ ತೊಗೊಂಡಿದ್ನಲ್ಲ, ಸ್ವಲ್ಪ ಫ್ರೈ ಆಗಲಿದ್ದು. ಹಿಂಗೆ ಹಾಕ್ತಿದ್ದೀನಿ ಒಗ್ಗರಣೆಗೆ. ಇದು ಅಂಟು ಹಿಂಗು ನೋಡಿ, ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೀನಿ. ಈಗ ಟೊಮೆಟೊ ಹಾಕ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಯಿತು. ಇದು ಸ್ವಲ್ಪ ಇದಾಗಲಿ, ಫ್ರೈ ಆಗಲಿ ಸ್ವಲ್ಪ ಚೂರು. ನೋಡಿ ಟೊಮೆಟೊ ಅಷ್ಟು ಫ್ರೈ ಆಗಲಿಲ್ಲ, ಹಸಿನೇ ಉಂಟು. ಈ ಟೈಮಲ್ಲಿ ನಾನು ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ. ರುಚಿಗೆ ತಕ್ಕ ಉಪ್ಪು ಹಾಕ್ತಿದ್ದೀನಿ. ಅರಿಶಿನ ಹುಡಿ ಸ್ವಲ್ಪ ಹಾಕ್ತಿದ್ದೀನಿ. ನೋಡಿ ಟೊಮೆಟೊ ಫ್ರೈ ಆಗಲಿಲ್ಲ, ಅದರೊಟ್ಟಿಗೆ ನಾನು ಹಸಿ ಮಸಾಲ ಗ್ರೈಂಡ್ ಮಾಡಿದ್ನಲ್ಲ ಅದು ಹಾಕ್ತಿದ್ದೀನಿ. ಇದೊಂದು ಜಾಸ್ತಿ ನೈಸ್ ಆಗೋದು ಬೇಡ. ನೋಡಿ ನಾನಿದು ಆವಾಗಲೇ ಮಸಾಲ ಫ್ರೈ ಮಾಡಲಿಲ್ಲ, ಫ್ರೈ ಮಾಡೋದೇ ಗ್ರೈಂಡ್ ಮಾಡಿದ್ದೀನಿ. ಈಗ ಈ ಟೊಮೆಟೊ ಒಂದಿಗೆ ಈ ಮಸಾಲ ಕೂಡ ಒಳ್ಳೆ ರೀತಿಯಲ್ಲಿ ಒಂದು ಫ್ರೈ ಆಗಲಿ. ಒಂದು 5 ನಿಮಿಷ ಇದನ್ನು ಮುಚ್ಚಿಡುವ ಫ್ರೈ ಆಗಲಿಕ್ಕೆ. ಸ್ವಲ್ಪ ಇದಕ್ಕೆ ಇದರೊಟ್ಟಿಗೆ ಚೂರು ಮಸಾಲದ ಸ್ವಲ್ಪ ನೀರು ಹಾಕ್ತೀನಿ ಫ್ರೈ ಆಗಲಿಕ್ಕೆ. ನೋಡಿ ಈಗ ಒಳ್ಳೆ ರೀತಿಗೆ ಮಿಕ್ಸ್ ಮಾಡಿ ಈಗ ಒಂದು 5 ನಿಮಿಷ ಒಳ್ಳೆ ರೀತಿ ಇದು ಮಸಾಲ ಮತ್ತು ಟೊಮೆಟೊ ಹಾಕಿದ್ದೀನಲ್ಲ ಅದು ಕೂಡ ಒಟ್ಟಿಗೆ ಫ್ರೈ ಆಗುತ್ತೆ. ತುಂಬ ಸ್ಲೋ ಬೆಂಕಿಯಲ್ಲಿ ಉರಿಯಲ್ಲಿ ಫ್ರೈ ಮಾಡಲಿಕ್ಕೆ ಇಡಬೇಕು. ಇದು ಒಳ್ಳೆ ರೀತಿ ಫ್ರೈ ಆಗಬೇಕಲ್ವಾ, ಅದಕ್ಕೆ ಸ್ವಲ್ಪ ಸ್ಲೋ ಬೆಂಕಿಯಲ್ಲಿ ಇದನ್ನ ನಾನು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಎಣ್ಣೆಲ್ಲ ಸೈಡಲ್ಲಿ ಬಿಟ್ಟಿದೆ, ಮಸಾಲ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಇದಕ್ಕೆ ಹುಳಿ ನೀರನ್ನು ಹಾಕ್ತೀನಿ. ಅಂದರೆ ನಾನು ಅವಾಗ ಗ್ರೈಂಡ್ ಮಾಡಲಿಕ್ಕೆ ಹಾಕಲಿಲ್ಲಲ್ಲ, ಸ್ವಲ್ಪ ನೀರು ಮಾಡಿಟ್ಟಿದ್ದೆ, ಸ್ವಲ್ಪ ಹಾಕ್ತಿದ್ದೀನಿ. ನಾನು ಆವಾಗ ಬೇಳೆ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕ ಬೆಲ್ಲ ಹಾಕ್ತಿದ್ದೀನಿ. ನೋಡಿ ಸ್ವಲ್ಪ ಸಣ್ಣ ತುಂಡು ಒಂದಿಷ್ಟು ಹಾಕಿದ್ದೀನಿ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ ಇದು ನಿಮಗೆ ಸಾಂಬಾರು ಇಡ್ಲಿಗಲ್ವಾ, ಇಡ್ಲಿಗೆ ಸ್ವಲ್ಪ ತೆಳು ನೀರು ಬೇಕು. ಈಗ ಸ್ವಲ್ಪ ದಪ್ಪ ಆಯಿತು, ನಾನು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಡ್ತೀನಿ. ಇಡ್ಲಿ ಬೆಂದಿದೆ ಅಂತ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇಡ್ಲಿ ಅಂತ. ನೋಡಿ ಒಂದು ಟೂತ್ ಪಿಕ್ ಹಾಕಿ ನಾನು ಹೀಗೆ ನೋಡ್ತಿದ್ದೀನಿ. ನೋಡಿ ಈಗ ಇದು ಅಂಟಲಿಲ್ಲ. ನೋಡಿ ಇನ್ನೊಂದು ಸಲ ಹಾಕ್ತೀನಿ. ನೋಡಿ ತುತ್ತಿಗೆ ಕಾಣ್ಲಿಲ್ಲಲ್ಲ. ಈಗ ಇಡ್ಲಿ ರೆಡಿಯಾಗಿದೆ. ಈಗ ಇಡ್ಲಿ ನಾನು ತೆಗಿತೀನಿ. ಸಾಂಬಾರು ಒಳ್ಳೆ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ಆಯಿತು, ಈಗ ಸಾಂಬಾರು ರೆಡಿ ಆಯಿತು. ತುಂಬ ಚೆನ್ನಾಗಾಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಈಸಿ ಕೂಡ, ಜಟಪಟ ಅಂತ ರೆಡಿ ಆಗುತ್ತೆ ಈ ಸಾಂಬಾರು. ತುಂಬ ಈಸಿ ಸಾಂಬಾರು ಇದು. ಇಡ್ಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು. ನೀವು ಒಂದು ಸಲ ಇದು ಟ್ರೈ ಮಾಡಿ ನೋಡಿ. ಈಗ ಇಡ್ಲಿ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ನೋಡಿ ಇದಕ್ಕೆ ನಾನು ಏನು ಇಷ್ಟೆಲ್ಲ ಏನು ಹಾಕಲಿಲ್ಲ, ಆದರೂ ಎಷ್ಟು ಸಾಫ್ಟಾಗಿ ಬಂದಿದೆ. ನೋಡಿ ನೋಡಿ ಸ್ಪಂಜ್ ರೀತಿಯಲ್ಲಿ ಬಂದಿದೆ. ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವೊಂದು ಸಲ ಇದೇ ರೀತಿ ಇಡ್ಲಿ ಮಾಡಿ ನೋಡಿ ಮನೇಲಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ನನ್ನ ಹಸ್ಬೆಂಡಿಗೆ ನಾನು ಮಾಡುವ ಇಡ್ಲಿ ಅಂದರೆ ತುಂಬಾ ಇಷ್ಟ. ಅವ್ರಿಗೆ ತುಂಬ ಖುಷಿಯಾಗುತ್ತೆ ಇಡ್ಲಿ ನೋಡಿ. ನೋಡಿ ಇದಕ್ಕೆ ನಾನೀಗ ನಾನು ಮಾಡಿರುವಂತಹ ಸಾಂಬಾರನ್ನು ಹಾಕ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಘಮ ಘಮ ಅಂತ ಉಂಟು ಸಾಂಬಾರು. ನೋಡಿ ನೀವೊಂದ್ಸಲ ಇದೇ ರೀತಿ ಸಾಂಬಾರು ಇಡ್ಲಿ ಮಾಡಿ ನೋಡಿ. ಹೋಟೆಲಿಗೆ ಹೋಗಿ ತಿನ್ನೋರು ಮನೆಯಲ್ಲೇ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ನೋಡಿ ತುಂಬ ಚೆನ್ನಾಗಾಗುತ್ತೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವೊಂದು ಸಲ ಟ್ರೈ ಮಾಡಿ ನನಗೆ ಹೇಳಿ ಆಯಿತಾ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ
ತುಂಬ ಈ ಸಾಂಬಾರು ಮಾಡಲಿಕ್ಕೆ ತುಂಬ ಈಸಿ, ತುಂಬ ಸುಲಭದಲ್ಲಿ ನಾವು ಈ ಸಾಂಬಾರನ್ನು ಮಾಡ್ಕೊಳ್ಬೋದು. ಅನ್ನಕ್ಕೆ ಕೂಡ ಆಗುತ್ತೆ, ಮುದ್ದೆ ಕೂಡ ಊಟ ಮಾಡ್ಬೋದು, ಇಡ್ಲಿ ಕೂಡ ಸೂಪರ್ ಸಾಂಬಾರು. ಇಡ್ಲಿ ಯಾವ ರೀತಿ ಬಂದಿದೆ ಅಂತ ನೀವು ಒಂದ್ಸಲ ಈ ರೀತಿ ಇಡ್ಲಿ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಸಾಫ್ಟಾಗಿ ಇಡ್ಲಿ ಬಂದಿದೆ, ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಈ ರೀತಿ ನೀವು ಕೂಡ ಒಂದು ಸಲ ಮಾಡಿ ನೋಡಿ ಹೇಗೆ ಆಗುತ್ತೆ ಅಂತ ನನಗೆ ಹೇಳಿ ಆಯಿತಾ. ನಾನು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಾನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾನು ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಬರ್ತೇನೆ. ಓಕೆ, ಬಾಯ್.